ನಮ್ಮ ತಲೆ ಮೇಲೆ ಕುಮಾರಸ್ವಾಮಿ ಚಪ್ಪಡಿ ಕಲ್ಲು ಎಳೆದ್ರು. ಎಚ್ಡಿಕೆ ಎರಡನೇ ಸಲ ಸಿಎಂ ಆದಾಗಲೂ ಬೇಡ ಅಂದಿದ್ವಿ. ನಮ್ಮ ತಲೆ ಮೇಲೆ ಕುಮಾರಸ್ವಾಮಿ ಚಪ್ಪಡಿ ಎಳೆದ್ರು. ಎಚ್ಡಿಕೆ ಎರಡನೇ ಸಲ ಸಿಎಂ ಆದಾಗಲೂ ಬೇಡ ಅಂದಿದ್ವಿ. ಈಗ ಕಂಡವರೆಲ್ಲ ರೈತರು ಅಂತಿದ್ದಾರೆ. 1000 ಎಕರೆ KIADB ಹೋದಾಗ ಎಲ್ಲಿ ಹೋಗಿದ್ರು? ಅದು ರೈತರ ಭೂಮಿ ಅಲ್ವಾ ಅಂತ ಎಚ್ಡಿಕೆ ಹಾಗೆ ನಿಖಿಲ್ ಕುಮಾರಸ್ವಾಮಿಗೆ ಪ್ರಶ್ನೆ. ಇವತ್ತು ಅವರು ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಮಾಡಿದ್ರೆ ಅಭಿವೃದ್ಧಿ ಅಂತೆ, ಅದೇ ಸಿಎಂ DK ಶಿವಕುಮಾರ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಹೊಸೂರಿನ ಜನ ಈಗ ಗರಂ ಆಗಿದ್ದಾರೆ. ಬಿಡದಿಯಿಂದ ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿರುವಂಥದ್ದು. ನಮ್ಮ ತಲೆ ಮೇಲೆ ಕುಮಾರಸ್ವಾಮಿ ಚಪ್ಪಡಿ ಎಳೆದಿದ್ದಾರೆ. ಎಚ್ಡಿಕೆ ಎರಡನೇ ಸಲ ಸಿಎಂ ಆದಾಗಲೂ ಕೂಡ ಬೇಡ ಅಂದಿದ್ವಿ. ಈಗ ಕಂಡವರೆಲ್ಲ ರೈತರು ಅಂತಾರೆ. 1000 ಎಕರೆ KIADBಗೆ ಹೋದಾಗ ಎಲ್ಲಿ ಹೋಗಿದ್ರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದು ರೈತರ ಭೂಮಿ ಅಲ್ವಾ? ಎಚ್ಡಿಕೆ ಹಾಗೆ ನಿಖಿಲ್ ಕುಮಾರಸ್ವಾಮಿಗೆ ಪ್ರಶ್ನೆ ಮಾಡಿರುವಂತದ್ದು. ಇವತ್ತು ಅವರು ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಮಾಡಿದ್ರೆ ಅಭಿವೃದ್ಧಿ ಅಂತೆ, ಅದೇ ಸಿಎಂ DK ಶಿವಕುಮಾರ್ ಅವರು ಮಾಡಿದ್ರೆ ರಿಯಲ್ ಎಸ್ಟೇಟ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೀಗ ಕುಮಾರಸ್ವಾಮಿ ವಿರುದ್ಧ ಹೊಸೂರಿನ ಜನ ಗರಂ ಆಗಿದ್ದಾರೆ. ಬಿಡದಿಯಿಂದ ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಈ ಕುರಿತಾಗಿ. ಆಗೋದು ಒಳ್ಳೇದು ಸರ್, ಇದು ಉತ್ತಮವಾದ ಕೆಲಸ. ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಪಣ ತೊಟ್ಟಿದ್ದಲ್ಲ, ಇದನ್ನು ಮಾಡದೆ ಅಡಿಪಾಯ ಹಾಕಿದ್ದೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು 2006ರಲ್ಲಿ ರೈತರ ತಲೆ ಮೇಲೆ ಚಪ್ಪಡಿ ಎಳೆದ್ಬಿಟ್ಟೋದ್ರು. ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗೂ ನಾವು ಬೇಡ, ನಾನು ರೈತನ ಮಗ, ಬೇಡ ಇದು ಈ ಪ್ರಾಜೆಕ್ಟು 1000 ಎಕರೆ KIDB ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟ 10,000 ಎಕರೆ ಇತ್ತು, ಇದನ್ನು ರಿಸರ್ವೇಷನ್ ಮಾಡಿದರು. ಇದರೊಳಗೆ 1000 ಎಕರೆ ತೆಗೆದು KIDB ಆರೋಳ್ಳಿ KIDB ಕೊಟ್ಟರು. KIDBಗೆ ಅವತ್ತು ಇದೇ ಕುಮಾರಸ್ವಾಮಿ ಅವರು ಯಾವುದೋ ಕಾರ್ಯನಿಮಿತ್ತ ಆರೋಳ್ಳಿ ಕಡೆ ಬರ್ತಿರ್ಬೇಕಾದ್ರೆ ಅಡ್ಡ ಹಾಕ್ಕೊಂಡು ಇದೇ ಮಾಜಿ MLA ಮಂಜುನಾಥ್ ಇವತ್ತು ಕಿತ್ತಾಕ್ತಾರೆ ರೈತರು ನನ್ನ ರೈತರು ಅಂತ. ಅವತ್ತು 1000 ಎಕರೆ KIDBಗೆ ಹೋದಾಗ ರೈತರು ಕಾಣಲಿಲ್ವಾ? ಇದೇ ಹಳ್ಳಸಂದ್ರ ಗ್ರಾಮದ ರೈತರು ಇವತ್ತು ಫಾರಿನಿಂದ ಬಂದು ಸೆಟ್ಲ್ ಆದರೆ ಇಲ್ಲಿ. ದಯವಿಟ್ಟು ನೀವು ಮಾಧ್ಯಮದವ್ರ ಕುಮಾರಸ್ವಾಮಿ ಅವ್ರನ್ನ, ಮಂಜು ಅವ್ರನ್ನ, ಕುಮಾರಸ್ವಾಮಿ ಅವರ ಮಗ ಇದಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ದಯವಿಟ್ಟು ನೀವು ಕೇಳಬೇಕು. ಅವತ್ತು ರೈತರು ಕಾಣಲಿಲ್ವಾ? ಅವತ್ತು ಫಲವತ್ತಾದ ಭೂಮಿ ಅಲ್ವಾ ಅದು? ಇವತ್ತು ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಅವ್ರು ಮಾಡಿದ್ರೆ ಮಾತ್ರ ಇದು ರೈತರ ಪರ ಟೌನ್ಶಿಪ್ಪು DK ಶಿವಕುಮಾರ್ ಅವ್ರು ಮಾಡಿದ್ರೆ ರಿಯಲ್ ಎಸ್ಟೇಟ್. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕಲ್ಲ ಬರೋದು ನೀವು ಇಲ್ಲಿ. ನಿಜವಾದ ರೈತರ ಕಾಳಜಿ ಇದ್ದೀರಿ ನೀವು. ಅವತ್ತೇ ರೆಡ್ ಝೋನ್ ತೆಗಿತಿದ್ರಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ತೆಗಿತಿದ್ರು. ಅವತ್ತು ನಾವು ಬೇಡ ಅಂತ ಕೇಳಿದ್ವಿ. ಈಗ 1000 ಎಕರೆ ಕೊಟ್ಬಿಟ್ಟಿದ್ದೀರಿ KIDBಗೆ, ಹಾಳಾಗೋಗಲಿ. ಆ ರೈತರನ್ನ ಹಾಳು ಮಾಡಿದ್ರಿ. ನಮ್ಮನ್ನಾದರೂ ಉಳಿಸಿ, ನಾವು ವ್ಯವಸಾಯ ಮಾಡ್ಕೊ ಹೋಗ್ತೀವಿ. ಇದು ರೆಡ್ ಝೋನ್ ತೆಗೀರಿ, ನಾವು ಏನೋ ಕನ್ವರ್ಷನ್ ಮಾಡಿಕೊಂಡು ಇಲ್ಲ ಏನೋ ಒಂದು ಡೆವಲಪ್ಮೆಂಟ್ ಮಾಡ್ತೀವಿ, ನೀವು ಟೌನ್ಶಿಪ್ ಮಾಡೋದು ಬೇಡ, ನಾವೇ ಟೌನ್ ಮಾಡ್ಕೋತೀವಿ ಅಂತ ಕಳಕಳಿಯಿಂದ ಹೋಗಿ ಕೇಳ್ಕೊಂಡ್ವಿ. ನಡೆಯ ನಾನೇ ಮಾಡಬೇಕು, ಇದು ನನ್ನ ಕನಸಿನ ಕೂಸು, ನಾನೇ ಮಾಡ್ತೀನಿ, ಇದನ್ನು ರೆಡ್ ಝೋನ್ ತೆಗಿಯೋಕ್ಕಾಗಲ್ಲ, ನಾನು ಮಾಡ್ತೀನಿ ಅಂತ ಹೋದರು. ಇವತ್ತು ಬಂದಿದ್ದಾರೆ ರಾಜಕೀಯವಾಗಿ. ನಾಳೆ ದಿವಸ ಎಲೆಕ್ಷನ್ ನಿಂತ್ಕೋಬೇಕು, ಮಗನ ಎಲೆಕ್ಷನ್ ನಿಲ್ಲಿಸಬೇಕು. 2-3 ಬಾರಿ ಸೋಲ್ಸೋದಾಯ್ತು ಅಲ್ಲಿ. ಈಗ ನೆಕ್ಸ್ಟ್ ಮಗಡಿಗೆ ನಿಲ್ಲಿಸಬೇಕು ನಾವು ಅವ್ರ ಉದ್ದೇಶದಿಂದ ಇಲ್ಲಿ ರೈತರನ್ನ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೊಳಕ್ಕೆ ಬಂದಿದ್ದಾರೆ. ರೈತರನ್ನ ಎತ್ತಿಕ್ಕೋದು, ಉಳಿ ಹಿಂಡೋದು, ನಾನು ಮಾಡ್ತೀನಿ ಅಂತ ಅವ್ರು ಬಂದರೆ ಮಾಡ್ತೀನಿ ಅನ್ನೋದು. ಬೇರೆಯವ್ರು ಮಾಡೋಕ್ಕೆ ಹೋದಾಗ ಇದು ರಿಯಲ್ ಎಸ್ಟೇಟ್ ಏಜೆನ್ಸಿ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಅಂತ ಹೇಳೋದು ಯಾವ ನ್ಯಾಯ ಇದು? ಇದು ಸರ್ಕಾರದ ಅಭಿವೃದ್ಧಿ ಕೆಲಸ. ಈ ಟೌನ್ಶಿಪ್ ಬೇಕಾದ್ರೆ ಬೆಂಗಳೂರಿನ ಒತ್ತಡ ನಿಮಗೆ ಗೊತ್ತು, ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಬೇಕು, ಇಲ್ಲಿ AICT ನಿರ್ಮಾಣ ಮಾಡಬೇಕು, ಇಡೀ ಇಂಡಿಯಾದಲ್ಲೇ ನಂಬರ್ 1 ಸಿಟಿ ಮಾಡೋದಕ್ಕೆ ಹೊರಟಿದ್ದಾರೆ ಈಗ DK ಶಿವಕುಮಾರ್ ಅವರು. ಅದಕ್ಕೆ ನನ್ನ ಬೆಂಬಲ ಇದೆ. ನಾವು ರೈತರು, ಅದರಲ್ಲಿ ನಾವು ಜಮೀನು ಕಳ್ಕೋತಾ ಇಲ್ಲ, ನಾವು ಅದರಲ್ಲಿ ಶೇರ್ ಹೋಲ್ಡರ್ ಆಯ್ತಾ ಇದ್ದೀವಿ, 50% ರೇಷೋ ತಗೋತಾ ಇದ್ದೀವಿ. ಹಂಗಾಗಿ ಇದಕ್ಕೆ ಅನುಕೂಲ ಇದೆ. ಆಮೇಲೆ ರೈತರ ಮಕ್ಕಳು ಈಗ ಎಲ್ಲೇ ಹೋಗಲಿ ಯಾವುದೇ ಪ್ರಾಜೆಕ್ಟ್ಗೂ ರೈತರೇ ಭೂಮಿ ಕೊಡಬೇಕು. ಇನ್ನು ಬೇರೆ ಇನ್ಯಾರು ಬಂದು ಬಿಸ್ನೆಸ್ ಮ್ಯಾನ್ ಆಗಲಿ ಡೆವಲಪರ್ಸ್ ಆಗಲಿ ಯಾವುದೇ ಕಂಪ್ನಿ ಬಂದು ಭೂಮಿ ಕೊಡಲ್ಲ.
ರೈತರ ಭೂಮಿನೇ ಕೊಡಬೇಕು ಪ್ರತಿಯೊಂದಕ್ಕೂ. ಪ್ರತಿಯೊಂದು ಏನೇ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೂ ರೈತರೇ ಕೊಡಬೇಕು ಜಮೀನು.